ಮಠಾಧಿಪತಿಗಳ ಒಕ್ಕೂಟ, ರಾಷ್ಟ್ರೀಯ ಬಸವದಳ, ಬಸವ ಕೇಂದ್ರ, ಬಸವ ಸಮಿತಿ ಎಲ್ಲ ರಾಜ್ಯದ ಬಸವಪರ ಸಂಘಟನೆಗಳ ಮೂಲಕ ಹಮ್ಮಿಕೊಂಡಿರ್ತಕ್ಕಂಥ ಬಸವ ಅಭಿಯಾನದ ಕಾರ್ಯಕ್ರಮದ ಯಶಸ್ವಿಯನ್ನು ಮಾಡಿರ್ತಕ್ಕಂಥ ಕೆಲವು ಮನವಾದಿಗಳು, ಕೆಲವು ದುಷ್ಟಶಕ್ತಿಗಳು ಉದ್ದೇಶಪೂರ್ವಕವಾಗಿ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವುದಕ್ಕೋಸ್ಕರ ಕನ್ನೇರಿಯ ಶ್ರೀಗಳನ್ನು ಬಳಸಿಕೊಂಡು ಲಿಂಗಾಯತರ ಮೂಲಕವೇ ಅವಮಾನಗೊಳಿಸತಕ್ಕಂಥ ಪ್ರಕ್ರಿಯೆ ನಡೆದಿರುವುದರಿಂದ ಅವರ ಮಾತನ್ನು ಕೇಳಿಕೊಂಡು ಕನ್ನೇರಿ ಶ್ರೀಗಳು ತನ್ನ ಮೂಲ ಮಠದ ಪರಂಪರೆಯನ್ನು ಮರೆತು ಧಿಕ್ಕರಿಸಿ ಬಸವಾದಿ ಶರಣರ ಅನುಯಾಯಿಗಳನ್ನು ಟೀಕಿಸುತ್ತಾ ತಾಲಿಬಾನಿಗಳು ಅಂತಕ್ಕಂಥ ಮಾತನ್ನು ಮಾಡುತ್ತಾ ಅಸಂವಿಧಾನಿಕ ಪದಗಳನ್ನು ಬಳಸಿ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುತ್ತಂತ ಹೊರಟರಲ್ಲ. ಇದನ್ನು ನಾವು ರಾಜ್ಯದ ಎಲ್ಲ ಬಸವಪರ ಸಂಘಟನೆಗಳು ಕನ್ನೇರಿಯನ್ನು ಖಂಡಿತವಾಗಿ ಶೀಘ್ರವಾಗಿ ಅತ್ಯಂತ ತೀವ್ರತರವಾಗಿ ಖಂಡನೆ ಮಾಡುತ್ತೇವೆ. ಹಾಗೆ ಶ್ರೀರಾಮ್ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅಂತಕ್ಕಂಥ ಒಬ್ಬ ಕುತಂತ್ರಿ, ಒಬ್ಬ ಬಳಕ ಮನಸ್ಸಿನ ವ್ಯಕ್ತಿ, ಅವರು ಕೂಡ ಬಸವಪರ ಸಂಘಟನೆಗಳನ್ನು ಬಡ್ಡಿ ಮಕ್ಕಳು ಅಂತಕ್ಕಂಥ ಮಾತನಾಡಿದಲ್ಲ. ಈ ಶಬ್ದದಿಂದ ನಾವು ಅಳತೆ ಮಾಡಿದಾಗ ಪ್ರಮೋದ್ ಮುತಾಲಿಕ್ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ ವ್ಯಕ್ತಿ ಅನ್ನೋದನ್ನು ಇದು ಚಿಕ್ಕ ಮಕ್ಕಳ ಸಂಖ್ಯೆ ಶಬ್ದವನ್ನು ಬಳಸೋದಿಲ್ಲ. ಮತ್ತು ರಾಷ್ಟ್ರೀಯ ಮಟ್ಟದಲ್ಲೇ ವ್ಯಕ್ತಿ ಓಡಾಡತಕ್ಕಂಥ ವ್ಯಕ್ತಿ ಈ ಮಾತನ್ನು ಬಳಸ್ತಾರೆ ಅನ್ನೋದು ಆ ವ್ಯಕ್ತಿಯ ಮನಸ್ಥಿತಿ ಕೊಳಕ ಮನಸ್ಥಿತಿ. ಅವನು ಎಷ್ಟು ಕೆಳಮಟ್ಟದ ಶಬ್ದವನ್ನು ಬಳಸ್ತಾನೆ, ಅವನು ಸ್ವಲ್ಪ ಕೆಳಗಿರತಕ್ಕಂಥ ಭಾವನೆ ನಮ್ಮಲ್ಲಿ ಗೊತ್ತಾಗಿತ್ತು. ಈ ಮೂಲಕ ಈ ಮುತಾಲಿಕರನ್ನು ಮತ್ತು ಕನ್ನೇರಿಯವರನ್ನು ನಾವು ಎಲ್ಲ ಬಸವಪರ ಸಂಘಟನೆಗಳನ್ನು ಧಿಕ್ಕರಿಸ್ತೀವಿ. ಯಾರು ಏನೇ ಅಂದರೂ ಲಿಂಗಾಯತ ಧರ್ಮಕ್ಕೆ ಒಂದು ಅಪಮಾನ ಬಂದಾಗ ನಮ್ಮ ಪ್ರಾಣದ ಅಂಗನ್ನು ತೊರೆದು ಕೂಡ ನಾವು ಧಿಕ್ಕರಿಸತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಈ ಗುಳೆ ರಾಷ್ಟ್ರೀಯ ಬಸವ ಮಂಡಲದ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ. ಲಿಂಗಾಯತ ಧರ್ಮಕ್ಕೆ, ಲಿಂಗಾಯತ ಧರ್ಮಕ್ಕೆ, ಬಸವಣ್ಣನವರಿಗೆ, ಸಾಹಿತ್ಯಕ್ಕೆ, ದುಷ್ಟ ಕನ್ನೇರಿಗೆ, ಮನಸ್ಸಿನ ಮುತಾಲಿಕೆಗೆ